BPL ಕಾರ್ಡ್ಗೆ ಯಾರೆಲ್ಲ ತಿದ್ದುಪಡಿ ವಿನಂತಿ ಕೊಟ್ಟಿದ್ದೀರೋ ಅಂಥವರಿಗೆಲ್ಲ BPL ಕಾರ್ಡ್ದಾರರಿಗೆ ಆಹಾರ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ ಏನಂತಂದರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಲೈಕ್ ಆಯ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಮಾಹಿತಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಈಗಾಗಲೇ ಯಾರೆಲ್ಲ BPL ಕಾರ್ಡಿಗೆ ಇದುವರೆಗೆ ತಿದ್ದುಪಡಿ ವಿನಂತಿ ಕೊಟ್ಟ ನಂತರ ನಿಮಗೆ ಒಂದೇ ವಿಚಾರ ಆಗಿರುತ್ತೆ ಅಥವಾ ಚಿಂತೆ ಆಗಿರುತ್ತೆ, ನಮ್ಮ ಅರ್ಜಿಯ ಸ್ಥಿತಿ ಏನಾಗಿದೆ, ಅಪ್ರೂವಲ್ ಆಗುತ್ತೋ ಅಥವಾ ರಿಜೆಕ್ಟ್ ಆಗಿದೆಯೋ, ನಾವು ಕೂಡ ಕಾಂಗ್ರೆಸ್ ಸರ್ಕಾರದ ಯೋಜನೆ ಲಾಭ ಪಡೆದುಕೊಳ್ಳೋದು ಹೇಗೆ, ನಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಆಗದೇ ಇದ್ದರೆ. ಈ ಎಲ್ಲ ಚಿಂತೆಗಳಿಗೆ ವಿಚಾರಗಳಿಗೆ ಭಯಪಡಬೇಡಿ. ಯಾಕಂತಂದರೆ ಆಹಾರ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಈಗಾಗಲೇ BPL ಕಾರ್ಡಿಗೆ ತಿದ್ದುಪಡಿ ಯಾರೆಲ್ಲ ಕೊಟ್ಟಿದ್ದೀರೋ ಟೋಟಲಿ ಇವಾಗ ತಿದ್ದುಪಡಿಗೆ ಕೊಟ್ಟಿರುವಂಥ ಒಂದು ಸಂಖ್ಯೆ 3.18 ಲಕ್ಷ ಸಲ್ಲಿಕೆಯಾಗಿದ್ದು, ಒಂದು ತಿಂಗಳಲ್ಲಿ 53,219 ಹೊಸ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲಾಗಿದೆ. ತಿದ್ದುಪಡಿಗಂತೇಳಿ ಕೊಟ್ಟಿರುವ ಸಮಯದಲ್ಲಿ 3.70 ಲಕ್ಷ ಅರ್ಜಿ ಸಲ್ಲಿಕೆಯಾಗಿದ್ದು, ಅದರಲ್ಲಿ ಆ ಪೈಕಿಯಲ್ಲಿ 3.70 ಲಕ್ಷ ಪೈಕಿಯಲ್ಲಿ 1.17 ಲಕ್ಷ BPL ಕಾರ್ಡ್ದಾರರಿಗೆ ಸಮ್ಮತಿ ಸಿಕ್ಕಿದೆ. ಹೆಸರು ಸೇರ್ಪಡೆ ಅಥವಾ ರೇಷನ್ ಕಾರ್ಡ್ನಿಂದ ತೆಗೆದು ಹಾಕಲಿಕ್ಕೆ, ಅಥವಾ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಮೊದಲು ಮನೆ ಯಜಮಾನ ಇರ್ತಾರೆ, ಸೊ ಅವಾಗ ಮನೆ ಯಜಮಾನಿಯರನ್ನಾಗಿ ಬದಲಾವಣೆ ಮಾಡುವುದು, ಇದಕ್ಕೆಲ್ಲ ಆಹಾರ ಇಲಾಖೆಯಿಂದ ಪರವಾನಗಿ ಈಗಾಗಲೇ ನೀಡಲಾಗಿದೆ. ಇನ್ನು ಒಂದು ಬ್ಯಾಡ್ ನ್ಯೂಸ್ ಏನಂತಂದರೆ, ಈ 3.70 ಲಕ್ಷ ಅರ್ಜಿಗಳಲ್ಲಿ 93,362 ತಿರಸ್ಕೃತಿಯಾಗಿದೆ. ಯಾಕೆ ಅಂತಂದರೆ, ಇದರಲ್ಲಿ ಹೆಸರು ಬದಲಾವಣೆ ಅಥವಾ ತಿದ್ದುಪಡಿಗೆ ಮಾತ್ರ ಆಹಾರ ಇಲಾಖೆಯಿಂದ ಆದೇಶ ಹೊರಡಿಸಿತ್ತು, ತಿದ್ದುಪಡಿ ಮಾತ್ರ ಮಾಡಲಿಕ್ಕೆ. ಇಲ್ಲಿ ಯಾವುದೇ ಥರ ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕಾಗಲಿ ಅಥವಾ APL ಇಂದ BPL ಮಾಡಲಿಕ್ಕಾಗಲಿ ಇಂಥದಕ್ಕೆ ಪರ್ಮಿಷನ್ ಕೊಟ್ಟಿದ್ದಿಲ್ಲ, ಪರವಾನಗಿ ಕೊಟ್ಟಿದ್ದಿಲ್ಲ, ಸಮ್ಮತಿ ನೀಡಿದ್ದಿಲ್ಲ. ಹಾಗಾಗಿ ಇಲ್ಲಿ 93,362 ರೇಷನ್ ಕಾರ್ಡ್ಗಳು ತಿದ್ದುಪಡಿಯಲ್ಲಿ ಕೊಟ್ಟಾಗ ತಿರಸ್ಕೃತಿಯಾಗಿದೆ. ತಮಗೆ ಈ ಮಾಹಿತಿ ಲೈಕ್ ಆಗಿತ್ತಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಮತ್ತೆ ಅಪ್ಡೇಟ್ ಬಂದಾಗ ನಿಮಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ ನಂತರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿರಂತರವಾಗಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ ವೀಕ್ಷಕರೇ. ಅಲ್ಲಿವರೆಗೂ ಜೈ ಹಿಂದ್. BPL ಕಾರ್ಡ್ಗೆ